ಇತ್ತೀಚೆಗೆ ರಾಬರಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ನೋಡಿ. ಮೈಸೂರಿನಲ್ಲಿ ಹಾಡ ಹಗಲಲ್ಲೇ ರೋಡ್ ರಾಬರಿ ಆಗಿದೆ. ಕಾರನ್ನು ಅಡ್ಡಗಟ್ಟಿ ರಾಬರಿ ನಡೆಸಿದ್ದಾರೆ ಮುಸುಕುಧಾರಿಗಳು. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ರಾಬರ್ಸ್ ಅಥವಾ ರಾಬರಿ ಮಾಡುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಕಾರನ್ನು ಅಡ್ಡಗಟ್ಟಿ ರಾಬರಿ ನಡೆಸಿದ್ದಾರೆ ಮುಸುಕುಧಾರಿಗಳು. ಮೈಸೂರಿನ ಜೈಪುರ ಹೋಬಳಿ ಹಾರೋಹಳ್ಳಿ ಬಳಿ ನಡೆದಿರುವಂತಹ ಘಟನೆ. 2 ಕಾರ್ನಲ್ಲಿ ಬಂದಿದ್ದಂತಹ 4 ಮುಸುಕುಧಾರಿಗಳಿಂದ ಇಂತಹ ಒಂದು ರಾಬರಿ ಮಾಡಲಾಗಿದೆ. ಇನ್ನೋವಾ ಕಾರನ್ನು ಅಡ್ಡಗಟ್ಟಿ ಹಣ ಕಸಿದುಕೊಂಡು ಪರಾರಿಯಾಗಿದ್ದಾರೆ. ಹಣದ ಜೊತೆಗೆ ವ್ಯಕ್ತಿಯ ಕಾರನ್ನು ಕೂಡ ತಗೊಂಡು ಜೂ ತಂದಿದ್ದಾರೆ. ಮೈಸೂರಿನ ಜೈಪುರ ಪೊಲೀಸರಿಂದ ತನಿಖೆ ಆರಂಭವಾಗಿದೆ. ಮೈಸೂರಿನಲ್ಲಿ ಹಾಡ ಹಗಲೇ ರೋಡ್ ರಾಬರಿ ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಪವರ್ ಟಿವಿಗೆ ಸಿಕ್ಕಿರುವಂತಹ ವಿಜುವಲ್ಸು. ಇನೋವಾ ಡೆಲ್ಲಿ ರಿಜಿಸ್ಟ್ರೇಷನ್, ಅದು ಇನೋವಾ. 2 ಕಾರ್ನಲ್ಲಿ ಮುಸುಕುಧಾರಿಗಳು ಬಂದಿರ್ತಾರೆ ನೋಡಿ. ಅಲ್ಲಿ ಹಣ ಕಿತ್ಕೊಂಡು ಕಾರು ಕಿತ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಇದು ಬಹುಶಃ ಯಾರೋ ಅಲ್ಲಿನ ಸ್ಥಳೀಯರೋ ಯಾರೋ ಮಾಡಿರ್ತಾರೆ ಇಂಥ ಕೆಲಸಗಳನ್ನ. ಈಗ ಪೊಲೀಸರು ತನಿಖೆಯನ್ನ ಕೂಡ ಆರಂಭಿಸಿದ್ದಾರೆ. ಪವರ್ ಟಿವಿಯ ಎಕ್ಸ್ಕ್ಲೂಸಿವ್ ವಿಜುವಲ್ಸ್. ರಾಬರಿ ಭಯಾನಕವಾಗಿದೆ ನಿಜಕ್ಕೂ. ರಸ್ತೆಯಲ್ಲಿ ಓಡಾಡೋದಕ್ಕೂ ಕೂಡ ಈಗ ಒಬ್ಬೊಬ್ರು ಓಡಾಡೋದು ಬಹಳ ಕಷ್ಟ ಆಗಿದೆ. ವೆಪನ್ ಕೂಡ ಕೈಯಲ್ಲಿ ಇಟ್ಕೊಂಡಿರೋ ತರ ಕಾಣಿಸ್ತಾ ಇದೆ. ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುರೇಶ್, ನಿಜಕ್ಕೂ ಮೈಸೂರಲ್ಲಿ ಈ ರೀತಿಯಾದಂತಹ ಘಟನೆ ನಡೀತಾ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಭಯ ಆಗತ್ತೆ. ಒಬ್ಬೊಬ್ರು ಓಡೋದಕ್ಕಷ್ಟೇ. ಈಗ ಒಂದ್ ಕಡೆ ಬೆಂಗಳೂರು ಮೈಸೂರು ಹೈವೇನಲ್ಲೂ ಒಬ್ಬೊಬ್ರು ಓಡಕ್ಕಾಗಲ್ಲ. ಇಲ್ಲಿ ನೋಡಿದ್ರೆ ಹಾಡ ಹಗಲೇ ಜೈಪುರದ ಹತ್ರ ಇಂಥ ಒಂದು ಘಟನೆ ನಡೆದಿರೋದು. ಇದು ಯಾವತ್ತಾಗಿದ್ದು, ಹೇಗಾಗಿದ್ದು, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಏನೇನಿದೆ ಸುರೇಶ್? ಸಿಂಧೂರ, ಇಂದು ಬೆಳಗ್ಗೆ ಆಗಿರ್ತಕ್ಕಂಥ ಘಟನೆ ಇದು. ಬಹಳ ಮುಖ್ಯವಾಗಿ ಮೈಸೂರು ಮತ್ತೆ HD ಕೋಟೆಯ ಮುಖ್ಯ ರಸ್ತೆ, ಅದು ಒಂದು ಮಾನಂದವಾಡಿ ಕೇರಳಕ್ಕೂ ಹೋಗುವಂತಹ ಮುಖ್ಯ ರಸ್ತೆ. ಇಲ್ಲಿ ಹಾರೋಹಳ್ಳಿ ಅಂತೇಳಿ ಜೈಪುರ ತಾಲೂಕಿನ ವ್ಯಾಪ್ತಿಯ ಜೈಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಾರೋಹಳ್ಳಿ ಗ್ರಾಮದ ಮುಖ್ಯ ರಸ್ತೆಯಲ್ಲಿಯೇ ಈ ರೀತಿ ಘಟನೆ ಸಂಭವಿಸಿದೆ. ಜೊತೆಗೆ ಒಂದು ವಿಡಿಯೋ ಕೂಡ ಲಭ್ಯವಾಗಿದೆ. ಆ ಮುಸುಕುಧಾರಿಗಳು ಬಂದು ಆ ಇನೋವಾ ಕಾರನ್ನ ಅಡ್ಡಗಟ್ಟಿ ಅವರ್ತಕ್ಕಂಥ ಹಣ ಮತ್ತೆ ಇನೋವಾ ಕಾರನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಇದೆ. ಜೊತೆಗೆ ಹಾಡಾಗಲೇ ನಡೆದಿರ್ತಕ್ಕಂಥ ಘಟನೆಗೆ ಇದೀಗ ಆ ಭಾಗದಲ್ಲಿ ತಿರುಗಾಡುವಂತ ಜನರು ಬೆಚ್ಚು ಬಿದ್ದಿದ್ದಾರೆ. ಘಟನೆಯಿಂದ ಅಲರ್ಟ್ ಆಗಿರ್ತಕ್ಕಂಥ ಪೊಲೀಸರು ಇದೀಗ ಆ ಮುಸುಕುಧಾರಿಗಳು ಯಾವ ಕಡೆ ಹೊರಟಿದ್ದಾರೆ ಆ ಕಡೆ ಪೊಲೀಸರು ಹೊರಟಿ ಅವರನ್ನ ಹಿಡಿಯುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಕೇರಳ ಕಡೆಗೆ ಹೋಗುವಂತಹ ವ್ಯಕ್ತಿಗಳ ಅಡ್ಡಗಟ್ಟಿ ಈ ರೀತಿ ರಾತ್ರೋರಾತ್ರಿ ವಸೂಲಿ ಮಾಡ್ತಾ ಇದ್ರು ಅನ್ನೋ ಒಂದು ಗಂಭೀರ ಆರೋಪ ಕೇಳಿ ಬಂದಿತ್ತು. ಅದಕ್ಕೆ ಯಾವುದೇ ರೀತಿಯಾದಂತಹ ಪುಷ್ಟಿ ಸಿಕ್ಕಿರ್ಲಿಲ್ಲ. ಆದ್ರೆ ಇದೀಗ ಹಾಡಾಗಲೇ ನಡೆದಿರ್ತಕ್ಕಂಥ ಗಲಾಟೆಯಲ್ಲಿ ಏನು ಕಾರನ್ನ ಎಸ್ಕೇಪ್ ಮಾಡ್ಕೊಂಡು ಹೋಗಿದ್ದಾರೆ. ಜೊತೆಗೆ ಆತನ ಬಳಿ ಹಣವನ್ನು ಕೂಡ ಕಿತ್ಕೊಂಡು ಹೋಗಿದ್ದಾರೆ. ಜೊತೆಗೆ ಜನ ಕೂಗ್ಕೊಂಡ್ರು ಕೂಡ ಬಿಡದೆ ಮುಸುಕುಧಾರಿಗಳು ಈ ರೀತಿ ಕೃತ್ಯವನ್ನು ಎಸಗಿದ್ದಾರೆ. ಈ ಹಣ ಕಳ್ಕೊಂಡುವಂತ ವ್ಯಕ್ತಿ ಯಾರು, ಜೊತೆಗೆ ಮುಸುಕುಧಾರಿಗಳ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗ್ಬೇಕಾಗಿದೆ. ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗೆ.